ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಂಥ ಶೋರೂಮ್ ಹತ್ರ ಬಂದೆ ಗುರು. ಗಾಡಿ ಎಲ್ಲ ಐತೆ ನೋಡಬೇಕು. ಎಣ್ಣೆ ಕೊಡಿಸ್ತೀನಿ ಅಂದರು ಪಾಪ. ನೋಡೋಣ ಬನ್ನಿ. ಹಾಂ ಸರಿ ಸರ್. ABS ರಿಮೂವ್ ಮಾಡಿದ್ದಾರೆ, ರಿಮೂವ್ ಮಾಡಿಕೊಟ್ಟಿದ್ದಾರೆ, ಯಾಕಂದರೆ ಮೀಟ್ರ್ ಓಡಬಾರ್ದು ಅಂತ. ಸೊ ಜೊತೆಲ್ಲ ಎಣ್ಣೆನೂ ಬರ್ತಾರಂತೆ. ಸರಿ ಇರಿ ನೋಡೋಣ. ಸೊ ಲಿಟ್ರಲಿ ಹೆಡ್ಲೈಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಇದೊಂದೇ ಇಷ್ಟ ಆಗಿದ್ದು ನನಗೆ ಇಷ್ಟರಲ್ಲಿ. ಹೆಡ್ಲೈಟು, ಇಂಡಿಕೇಟರ್ಸು, USD ಫೋಕ್ಸು. ನಿಜ ಹೇಳ್ತೀನಿ, ನಮ್ಮ ಗಾಡಿ ಅಷ್ಟು ಈ ಗಾಡಿ ಬರೋಲ್ಲ ಗುರು. ಟೈಲ್ ಟಡಿ ಡಿಸೈನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಏನು ಅಷ್ಟೆಲ್ಲ ಇದೆ ಗಾಡಿ. ಈ ಕನ್ಸೋಲ್ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಸೊ ಇದು ಆಲ್ಮೋಸ್ಟ್ 35 to 40 ಮೈಲೇಜ್ ಬರುತ್ತೆ ಗಾಡಿ. ಸೇಮ್ ಸ್ಪೆಸಿಫಿಕೇಷನ್ಸು ಸೇಮ್ ಇದೆ ಬರುತ್ತೆ. ನಿಮಗೆ ಏನು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. USD ಫೋಕ್ಸ್ ಒಂದು, ಇಂಡಿಕೇಟರ್ಸು, ಹಾಗೆ ಹೆಡ್ಲೈಟ್ ಡಿಸೈನು. ಅದು ಬಿಟ್ಟರೆ ಇಲ್ಲಿ ಡಿಮ್ಯಾಂಡ್ ಸ್ವಿಚ್ಚು ಚೇಂಜ್ ಮಾಡಿದ್ದಾರೆ, ಪಾಸಿಂಗ್ ಲೈಟ್ಸು. ಹಾಗೆ ಇಲ್ಲೊಂದು ಎಕ್ಸ್ಟ್ರಾ ಮೋಡ್ ಸ್ವಿಚ್ಚು. ಬಿಸಿಲು ಹೆವಿ ಹೊಡಿತಿದೆ. USB ಚಾರ್ಜಿಂಗ್ ಪೋರ್ಟ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ. ಹಿಂಗೋ ಫಿಟ್ ಮಾಡಿದ್ದಾರೆ. ಆಮೇಲೆ ಅದಕ್ಕೂ ಕಾಸು ಅಂತ ಹೇಳಿಲ್ಲ. ಮೇಲೆ ಈ R15 ಕೊಡೋ ಥರ ಇಲ್ಲೊಂದು ಬ್ಲಿಂಕಿಂಗ್ ಲೈಟ್ ಕೊಟ್ಟಿದ್ದಾನೆ. ಬ್ಲಿಂಕಿಂಗ್ ಅಲ್ಲ, ಅದು RPM ಇದಕ್ಕೆ ಮೋಸ್ಟ್ಲಿ ಬರುತ್ತೆ. ಅದು ಏನು ಕಾಣಿಸ್ತಾನೆ ಇಲ್ಲ. ಮೇಲೆ ಶೀಟ್ ಬೇರೆ ಅಂಟಿಸ್ಬಿಟ್ಟಿದ್ದಾರೆ. ಸೊ ಒಂದು ಫೋಟೋ ಒಂದು ತೊಗೊಬಿಡೋಣ ಇರಿ ಇದ್ರ ಜೊತೆ. ಬಟ್ ಹಳೇದು ಬರೋ ಅಷ್ಟು ಇವು ಬರಲ್ಲ. ಮಜಾ ಬರಲ್ಲ ಇದು ಓಡಿಸೋದಕ್ಕೆ. ವೈಟ್ ಬಿಸ್ಟ್ ಗೋಪ್ರ ಇದು 45. ಯಾವ್ದು NS ತೊಗೋಬೋದು ಆರಾಮಾಗಿ. ಅದೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಒಳ್ಳೆ ಗಾಡಿ ಇದಾಗುತ್ತೆ. ಚೆನ್ನಾಗಿದೆ. ಬಟ್ ಮೀಟ್ರ್ ಜಾಸ್ತಿ ಈ ಒಳ್ಳೆ ಹೀರೋ ಹೊಂಡ ಕೊಟ್ಟಿದ್ದಾನೆ. ಇದರಿಂದನೇ ಫ್ಯಾನ್ಸ್ ಜಾಸ್ತಿ ಇರೋದು ಈ ಮೀಟ್ರಿಂದ. ನನ್ನ ಗಾಡಿಗೆ ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಗುರು. ಪಿಕಪ್ ಏನು ಅಷ್ಟರಲ್ಲ, ಬಟ್ ಫುಲ್ ರಿಫೈನ್ಡ್ ಇಂಜಿನ್ ಇದೆ. ಫುಲ್ ಸ್ಮೂತ್ ಇದೆ ಗಾಡಿ. ನಂದ್ರಲ್ಲಿ ಬರೋ ಅಷ್ಟು ಒಂದು 50% ಸೌಂಡ್ ಕೂಡ ಬರ್ತಿಲ್ಲ ಗಾಡಿಯಲ್ಲಿ. ABS ಇಲ್ದಿರೋ ಬ್ರೇಕ್ ಹಿಡಿತಾ ಇಲ್ಲ. ಲಿಟ್ರಲಿ ಹೀರೋ ಡಿಲೆಕ್ಸ್ ಕೊಟ್ಟಿದ್ದಾರೆ ಮೀಟ್ರು. ಅದೊಂದೇ ಫುಲ್ ಡಿಸಡ್ವಾಂಟೇಜು. ಈ ಗಾಡಿ ಓಡಿಲ್ಲ ಅಂದರೆ ಅದೇ ಮೇನ್ ರೀಸನ್ನು. ಟ್ರಾಫಿಕಲ್ಲಿ ಬ್ಲಾಗ್ ಮಾಡೋದೇ ಕಷ್ಟ. ಸೊ ನಾನು ಹಳೇದೆಲ್ಲ ಹೇಳಿ ಸ್ಪೆಸಿಫಿಕೇಷನ್ಸ್ ಅದೆಲ್ಲ ಹೇಳಿ ಜಾಸ್ತಿ ಲ್ಯಾಗ್ ಮಾಡೋದಕ್ಕೆ ಹೋಗಲ್ಲ. ಏನಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗೂಗಲ್ ಮಾಡಿದ್ರೆ ಇರೋ ಬರೋ ಸ್ಪೆಸಿಫಿಕೇಷನ್ ಎಲ್ಲ ಅದೇ ಕೊಟ್ಬಿಡುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸೊ ರೈಡ್ ಎಕ್ಸ್ಪೀರಿಯೆನ್ಸ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಸಸ್ಪೆನ್ಷನ್ ಎಲ್ಲ ಓಕೆ. ಡಬಲ್ಸ್ ಇದ್ರು ಏನಷ್ಟೊಂದು ಫೀಲ್ ಆಗಲ್ಲ. ಅವರೊಂದು ತುಂಬ ಲೌಡಾಗೇ ಇದೆ. ಮೀಟ್ರ್ ಜೊತೆ ಇದರಲ್ಲಿರೋ ಕೆಪಾಸಿಟಿ ತುಂಬ ತಾಕತ್ತೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. BS3 BS4 ಬರೋ ಕೆಪಾಸಿಟಿ ಕೂಡ ಇಲ್ಲ ಇದರಲ್ಲಿ. ಅದರಲ್ಲಿ ಕೂಡ ರಾ ಪವರ್ ಇದರಲ್ಲಿ ಏನು ಕೊಡ್ತಿಲ್ಲ. ಎಷ್ಟೇ ಹೇಳಿ 200cc ಸೆಗ್ಮೆಂಟಲ್ಲಿ ಎಂಥ ಗಾಡಿನೇ ಬರಲಿ ಅಥವಾ 1000 ಗಾಡಿ ಬಂದರೂ ಈ NS 200 ಮೀರ್ಸೋದಕ್ಕೆ ಯಾವ ಗಾಡಿ ಕೈಲೂ ಆಗಲ್ಲ. ಇಟ್ಟಿರೋರ್ಗು ಮಾತ್ರ ಇರುತ್ತೆ. ಉಸಿರು ನಿಂತ ಮೇಲೂ ಹೆಸರು ಇರಬೇಕು ಅಂತಂದ್ರೆ ತುಂಬ ಜನ ಹೇಳ್ತಾರೆ ಡ್ಯೂಕು ಅದು ಇದು ಅಂತ. ಬಟ್ ಎಷ್ಟೇ ಇದ್ರು ಡ್ಯೂಕ್ ಇನಿಷಿಯಲ್ ಪವರ್ ಇದೆ, ಒಪ್ಕೊತೀನಿ ನಾನೇ. NS 200 ಇನಿಷಿಯಲ್ ಪವರ್ ಇಲ್ಲ. ಬಟ್ ಲಾಸ್ಟ್ 7000 RPM ದಾಟಿದ ಮೇಲೆ ಇದ್ರಲ್ಲಿ ಕೊಡೋ ಪವರ್ ಇನ್ಯಾವ ಗಾಡಿಯಲ್ಲಿ ಕೊಡೋಲ್ಲ. ಸೊ ಎಣ್ಣೆ ಇಳ್ಕೊಂಡಿದ್ದಾರೆ. ಒಂದು ಬೇಗ ಒಂದು ಟೆಸ್ಟ್ ಮಾಡಿಬಿಡೋಣ.
ಪರವಾಗಿಲ್ಲ ಗುರು, ಇದು ಇದೆ ಖಾಲಿ ರೋಡಲ್ಲಿ ಹೊಡೆಯೋದಕ್ಕೆ. ABS ಇಲ್ಲ, ಅದೇ ಭಯ. ಬ್ರೇಕೇ ಹಿಡಿತಾ ಇಲ್ಲ. ನೆಕ್ಸ್ಟ್ ಲೆವೆಲ್ ಪಿಕಪ್ ಇದೆ. ಬಟ್ ಏನು ಹೇಳಿ, ಎನ್ ಎಸ್ ಎಂಜಾಯ್ ಮಾಡೋದಕ್ಕೆ. ಗೇರ್ ಬಾಕ್ಸ್ ಏನೋ ಪ್ರಾಬ್ಲಮ್ ಇದೆ, ಗೇರೇ ಬೀಳ್ತಾ ಇಲ್ಲ ಕರೆಕ್ಟಾಗಿ. ಇದು ಇಲ್ಲೇ ಬಿಟ್ಟಿರಲ್ಲ. ಸರಿ, ಥ್ಯಾಂಕ್ಸ್ ಅಣ್ಣ. ಹಾಂ, ಅದು ಓಡ್ಸೋಕ್ಕೆ ಆಗ್ತಾಯಿಲ್ಲ ಸಡನ್ನಾಗಿ. ಇದ್ರ ಕರಾಮತ್ ತೋರಿಸ್ತೀನಿ ಬನ್ನಿ ಇವಾಗ. ಲಿಟ್ರಲಿ ಇದರಲ್ಲಿರೋ ಪಿಕಪ್ ಅದರಲ್ಲಿಲ್ಲ ಗುರು. ಇದೆ ಪಿಕಪ್ಪು, ಬಟ್ ಏನೋ ಫುಲ್ ರಿಫೈನ್ಡ್ ಇದೆ. ಸರ್ರನ್ನು ನುಗ್ಸೋದಕ್ಕೆ ಎಲ್ಲ ಆಗಲ್ಲ. ನೋಡಿ ಹೆಂಗೆ ಬೇಕೋ ಹಂಗೆ ಆಟ ಆಡ್ಬೋದು ನಮ್ಮ ಗಾಡಿಗಳಲ್ಲಿ. ಅಟ್ಲೀಸ್ಟ್ ಒಂದು BS3, 4 ಕಂಪೇರ್ ಮಾಡಿದ್ರೆ BS6ಅಲ್ಲಿ ಅಷ್ಟೇ ರಾ ಪವರ್ ಕೊಟ್ಟಿದ್ದಾರೆ. BS7ಅಲ್ಲಿ ಏನಿಲ್ಲ ರಾ ಪವರ್. 7ಅಲ್ಲೂ ಇಲ್ಲ, ಇದು 8 ಅಂತಲೂ ಗೊತ್ತಿಲ್ಲ, ಯಾವುದಂತನೂ ಗೊತ್ತಿಲ್ಲ ನನಗೆ. 2024 ಮಾಡಲ್ ಒಂದು ಗೊತ್ತು, ಆಲ್ಮೋಸ್ಟ್ BS7 ಇರುತ್ತೆ. ಎಲ್ಲ ಶೋರೂಮಲ್ಲಿ ನೀಟಾಗಿ ಏನದು RC ಕಾರ್ಡ್ ಕೊಟ್ಟರೆ ತೊಗೊಂಡೋಗಪ್ಪ ಅಂತಾರೆ. ಈ ಶೋರೂಮಲ್ಲಿ ಅವತ್ತಿಂದ ಅದೇ ಗುರು ಬಾಧೆ. ಹಿಂದೆ ಒಬ್ರನ್ನ ಇಟ್ಟು ಕಳಿಸ್ತಾರೆ, ನಮಗೆ ನಾಚಿಕೆ ಬೇರೆ ಜಾಸ್ತಿ. ಯಾರು ಇಲ್ದಿದ್ದಾಗ ಎಲ್ಲ ಮಾತಾಡ್ತೀವಿ, ಯಾರು ಇದ್ದಂಗೆ ಮಾತಾಡೋಕೆ ಕಷ್ಟ ನಮಗೆ. ಕಷ್ಟ ಅಂದರೆ ಅವ್ರೇನು ಅನ್ಕೊತಾರೆ, ನಾವೇನಾದ್ರು ಹೇಳಿದಾಗ ಆ ಥರ ಇರುತ್ತೆ ನನಗೆ. ಅದೇ ನಮ್ಮ ಹುಡುಗರಿದ್ರೆ ಜೊತೆಲಿ ಹೆಂಗೆ ಬೇಕೋ ಹಂಗೆ ಮಾತಾಡ್ಬೋದು. ಬಟ್ ಬೇರೆಯವರಿದ್ದಾಗ ಸ್ವಲ್ಪ ಇದೆ. ಏನೋ ಒಬ್ಬರೇ ಅಷ್ಟೋ ಇಷ್ಟೋ ಸಪೋರ್ಟ್ ಮಾಡ್ತಾರೆ ತುಂಬ. ನನಗೆ ಏನು ಹೇಳಿದ್ರು ಇಲ್ಲ ಅಂದಿರ ಮಾಡಿಕೊಡ್ತಾರೆ. 400 ಬಂದಾಗೂ ಇವ್ರಿಗೆ ಇದು ಏನೋ ನೆಕ್ಸ್ಟ್ CNG ಬರ್ತಿದೆ ಅಂತ. ನನಗೆ ಫುಲ್ ಶಾಕ್ ಆಗೋಯ್ತು, CNGನ ಅಂತ ಕೇಳಿ. ಇನ್ನೂ ಅದೇನೇನು ತರ್ತಾರೋ ಗೊತ್ತಿಲ್ಲ. ಈ ತಿಂಗಳಲ್ಲಿ ಯಾವುದೋ 4 ಗಾಡಿ ಲಾಂಚ್ ಇದೆ. ಯಾವುದೇ ಅಂತಿನ ಹೇಳಿಲ್ಲ, ಬಟ್ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ರು ಅಣ್ಣ. ಬಟ್ ಚೆನ್ನಾಗಿದೆ ಗಾಡಿ ಓಡಿಸೋದಕ್ಕೆ. ತೊಗೊಳೋರೆಲ್ಲ ತೊಗೋಬೋದು ಆರಾಮಾಗಿ, ಡಿಫಾಲ್ಟ್ ಏನಿಲ್ಲ ಅದರಲ್ಲಿ. ಬಟ್ ಏನಂದರೆ ನಾನು ಗೇರ್ ಒಂದು ಸರಿಯಾಗಿ ಬೀಳ್ತಾಯಿಲ್ಲ. ಫುಲ್ ಕ್ಲಚ್ ಹಿಡ್ತಿದ್ದೀನಿ, ಬಟ್ ಆದರೂ ಗೇರ್ ಕುತ್ಕೊತಾ ಇಲ್ಲ ಕರೆಕ್ಟಾಗಿ. ಗೇರ್ ಇಂಡಿಕೇಷನ್ 4 ಅಂತ ಬರುತ್ತೆ, ಮತ್ತು 3ಗೆ ಹೋಗ್ಬೇಕಾದ್ರೆ ಮತ್ತೊಂದು ಸಲ ಟ್ಯಾಪ್ ಮಾಡಬೇಕು. ಮತ್ತು ಅಲ್ಲಿ ಏನದು ನಲ್ ಸಿಂಬಲ್ ಬರುತ್ತೆ. ಮತ್ತು ಇನ್ನೊಂದು ಸಲ ಕೆಳಗಡೆ ತಂದಮೇಲೆ 3rd ಗೇರ್ ತೋರಿಸ್ತಿದೆ. ಅಲ್ಲಿ ಬೀಳ್ತಾ ಇರೋದು ಹಂಗೆ ಬೀಳ್ತಿದೆ, ಡಬಲ್ ಟ್ಯಾಪ್ ಮಾಡಬೇಕು. ಅದೊಂದೇ, ಅದೇನು ಗಾಡಿ ಪ್ರಾಬ್ಲಮ್ಮ ಇಲ್ಲ ಎಲ್ಲ ಗಾಡಿಗೆ ಬಂದಿರೋದು ಅದೇನೋ ಗೊತ್ತಿಲ್ಲ. ಅದೊಂದೇ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅನಿಸಿದ್ದು. ಮಿಕ್ಕಿದೆಲ್ಲ ನೆಕ್ಸ್ಟ್ ಲೆವೆಲು. ಬ್ರೇಕಿಂಗು ನನ್ನ ಹತ್ರ ಕೇಳಲೇಬೇಡಿ, ಬ್ರೇಕ್ ಹಿಡಿತಾ ಇಲ್ಲ ಗಾಡಿಯಲ್ಲಿ. ಎಷ್ಟು ಜೋರಾಗಿ ಹೋಗಿ ಸಡನ್ನಾಗಿ ಹೋಗಿ ಬ್ರೇಕ್ ಹಿಡಿತೀನಿ, ಬ್ರೇಕ್ ಹಿಡಿತಾ ಇಲ್ಲ. ಇದರಲ್ಲಿರೋ ಇದಾದರೂ ಸಿಂಗಲ್ ಚಾನಲ್, ಡ್ಯೂಯಲ್ ಚಾನಲ್ ಕಿತ್ಕೊಟ್ಟಿದ್ದಾರೆ ಕೈಗೆ. ಹೋಗಪ್ಪ ತೊಗೊಂಡೋಗು ಅಂತ. ಸ್ವಂತ ಇಂತೂ ರಿವ್ಯೂ ಮುಗೀತು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ NS ಫ್ಯಾನ್ಸ್ ಇದ್ದೀರಾ, ಗಾಡಿ ತೊಗೊಳೋಗಿದ್ರೆ ತೊಗೊಳ್ಳಿ. ಇಲ್ಲ ಮೀಟರ್ ಚೇಂಜ್ ಆಗುತ್ತೆ ವೆಯ್ಟ್ ಮಾಡ್ತೀನಿ ಅಂದರೆ ವೆಯ್ಟ್ ಮಾಡಿ. ಚೇಂಜ್ ಆಗೋ ಚಾನ್ಸ್ ಅಂತೂ ಇಲ್ಲ. ಏನಕ್ಕಂದರೆ ಪ್ರತಿ ವರ್ಷ ಯಾವುದೋ ಒಂದು ಮಾಡಲ್ ಚೇಂಜ್ ಮಾಡಿದಾಗ ಅವರು ಡಿಸೈನು ಚೇಂಜ್ ಮಾಡಲೇಬೇಕು. ಅವ್ರಿಗಿರೋದೇ ಆಪ್ಷನ್, ಬೇರೆ ಏನು ಆಪ್ಷನ್ ಇಲ್ಲ. ಗಾಡಿ ನೀವು ಫುಲ್ ಡಿಸೈನ್ ಚೇಂಜ್ ಮಾಡಿದ್ರೆ ಮುಗೀತು ಗಾಡಿ ಕತೆ. ನೀನು ಚೇಂಜ್ ಮಾಡಿದ್ರೆ ಇನ್ನು ಅದೇ ಏನಾದ್ರು ಚಿಕ್ಕದಾಗಿ ಚೇಂಜ್ ಮಾಡಬೇಕು ಅಂತೇಳಿ ಹೆಡ್ಲೈಟು ಮೀಟ್ರ್ ಚೇಂಜ್ ಮಾಡಾಕಿದ್ದಾರೆ ಅಷ್ಟೇ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.